ಏಯ್ ಮಿಕಾ ಯಾರು ಅಂತ ನಾನು ಹೇಳ್ತೀನಿ, ಅದನ್ನ ಕರೆಕ್ಟಾಗಿ ಫಾಲೋ ಮಾಡು. ಮಿಕ್ಕಿದ್ದು ನಾನು ನೋಡ್ಕೋತೀನಿ. ಓಕೆ ಯಜಮಾನ್. ಮಿಕಾ ಅವನೇ ಸೀಟ್ ಹಿಡ್ಕೊಂಡು ಹೊರಟವನೇ ಅಂದ್ರೆ ನನ್ನ ಮಗನ ಬಂಪರ್ ಪ್ರೈಸ್. ಏಯ್ ನಾನು ಹೇಳದಷ್ಟು ಮಾಡು, ಮಿಕ್ಕಿದ್ದು ನಾನು ನೋಡ್ಕೋತೀನಿ. ಓಕೆ ಯಜಮಾನ್. ಏನೋ ಓಕೆ ಲೇ, ಒಂದ್ ಕೆಲಸ ಮಾಡೋ, ಆ ಹುಡುಗಿನ ನೀನ್ ಮದ್ವೆ ಆಗು, ಫಸ್ಟ್ ನೈಟ್ ನಾನ್ ಮಾಡ್ಕೋತೀನಿ. ಓಕೆ ಯಜಮಾನ್, ವಾಟ್ ಆರ್ ಟೆಲ್ಲಿಂಗ್ ಯು ನಾನ್ಸೆನ್ಸ್? ನಾನ್ಸೆನ್ಸ್ ನನ್ನ ಮಗನೇ. 4 ಕಡೆ ಇದೆಯಾ, ಹುಡುಗಿ ಅಂದ ತಕ್ಷಣ ಸೀರಿಯಸ್ ಆಗ್ತೀಯಾ? ಕೆಲಸದಲ್ಲೂ ಸೀರಿಯಸ್ ಆಗಿರೋ ಯಜಮಾನ್. ಟಿವಿ 14 ಇಂಚಾದ್ರೂ ಇರ್ಲಿ, 141 ಇಂಚಾದ್ರೂ ಇರ್ಲಿ, ಆದ್ರೆ ಮಾತ್ರ ಒಂದೇ ಸೈಜು ಯಜಮಾನ್. ಲೇ, ನಿನ್ನ ಹತ್ರ ಇರೋ ಹೆಂಗ್ ಯೂಸ್ ಮಾಡ್ಬೇಕು ಅಂತ ಹೇಳ್ಕೊಟ್ಟವನೇ ನಾನು. ಯಜಮಾನ್ ಬಂದ. ಅವ್ನ ಕಾರ್ ಹತ್ರ ಬಂದ ತಕ್ಷಣ ಹೇಳೋ, ಮಿಕ್ಕಿದ್ ನಾನ್ ನೋಡ್ಕೊತೀನಿ. ಅವ್ನ ಕೈಯಲ್ಲಿರೋ ಸೂಟ್ ಕೇಸ್ ಹೊಡ್ಕೊಂಡು ಹೋಗೋ, ಮಿಕ್ಕಿದ್ ನಾನ್ ನೋಡ್ಕೊತೀನಿ. ನಾವಲ್ಲಿ ಹೋಗಿ ಸೂಟ್ ಕೇಸ್ ಕಿತ್ಕೊಂಡ್ರೆ ಮಿಕ್ಕಿದೇನ್ರಿ ನಿಮ್ಗೆ ಕಿತ್ಕೊಳಕ್ಕೆ? ಯಜಮಾನ್, ನಾನ್ ದೊಡ್ಡವನಾಗಬೇಕು. ಯಾರಾದ್ರೂ ಅಂತ ಕೇಳಿದಾಗ ನನ್ ಮಗಂದು ನಾನು ಸಿರ್ಪ ಕಡೆ ಆದ್ರೂ ಪರವಾಗಿಲ್ಲ ಅಂತ ನಿನ್ನ ಕರ್ಕೊಂಡೋಗಿ ರಿಬನ್ ಕಟ್ ಮಾಡಿದವ್ರು ಯಾರು? ನೀವೇ ಯಜಮಾನ್. ಲೇ ನಾಯಿ, ಇಷ್ಟೆಲ್ಲಾ ಮಾಡಿರೋ ಯಜಮಾನ್ ಮದ್ವೆಗೆ ಹೆಲ್ಪ್ ಮಾಡ್ಬೇಕಾದವ್ರು ಯಾರು? ನಾನು ಯಜಮಾನ್. ಮತ್ತೆ ಕಿತ್ಕೊಂಡು ಮಾಡಲೇ. ಇವನೇನ್ ಇಷ್ಟು ಕೂಲ್ ಆಗವನೇ? ನಮಸ್ಕಾರ ಬಾಸ್. ಏನ್ ಬಾಸ್, ಚಿಕ್ಕ ಮಕ್ಕಳ ಹತ್ರ ಐಸ್ ಕ್ರೀಮ್ ತಿಂತಾ ಇದ್ದೀರಾ ಬಾಸ್? ನಿಮ್ ದುಡ್ಡು ತುಂಬಿರೋ ಸೂಟ್ ಕೇಸ್ ಹೊಡ್ಕೊಂಡು ಹೋಗ್ತಾವ ಬಾಸ್. ಓಡಿ ಬಾಸ್, ಹಿಡ್ಕೊಳ್ಳಿ, ಓಡಿ ಬಾಸ್. ಅದು ಬಿಡಿ, ಐಸ್ ಕ್ರೀಮ್ ಸಕ್ಕತ್ತಾಗಿದೆ, ಒಳ್ಳೆ ಟೇಸ್ಟ್. ಸ್ವಾಮಿ, ನನ್ ಬಾಯಿಗಿಡಿದಿರ್ಲಿ, ನಿಂದೆಲ್ಲ ಕಿತ್ಕೊಂಡು ನಿನ್ ಕೈ ಕೊಟ್ಬಿಟ್ಟು ಓಡಾಗ್ತಾವನೆ. ಅವ್ನ್ ಹಿಡ್ಕೊಳ್ಳೋದ್ರೆ ನನ್ ಹಿಡ್ಕೊಂತಾನೆ, ಓಡಲೇ. ಅದ್ರಲ್ಲಿ ದುಡ್ಡಿದೆ ಅಂತ ಯಾರು ಹೇಳಿದ್ದು? ಮತ್ತೆ ಬಾಂಬ್ ಬಾಂಬ್ನ ಬ್ಯಾಂಕ್ ಅಲ್ಲಿ ಇಡಕ್ ಹೋದೆ, ಬ್ಯಾಂಕ್ ಅಲ್ಲಿ ಜನನೇ ಇರ್ಲಿಲ್ಲ. ಅದಕ್ಕೆ ವಾಪಸ್ ಬಂದೆ. ಬಾಂಬ್ನ ಇನ್ವೆಸ್ಟ್ ಮಾಡಿದ್ರೆ ಮಿನಿಮಮ್ 50 ಜನ ಸಾಯ್ಬೇಕು. ಆ ಹುಡುಗ ಬಾಂಬ್ ಸೂಟ್ ಕೇಸ್ ನ ಕಿತ್ಕೊಂಡು ಹೋದ್ನಲ್ಲ, ಅವನು ಗ್ಯಾರಂಟಿ ಸ್ಲಮ್ಗೆ ಹೋಗ್ತಾನೆ. ಮಿನಿಮಮ್ ಕಮ್ಮಿ ಅಂದ್ರು 200-250 ಜನ ಡಮಾರ್. ಅಯ್ಯಯ್ಯೋ, ನೀನ್ ಯಾರು? ನೂರ್ದುಲ್ಲಾ. ಅಯ್ಯೋ, ನೀನ್ 1000 ದುಲ್ಲಾ ಆಗಿದ್ರೆ ನನಗೇನು? ನೂರ್ದುಲ್ಲಾ ಲಾಡೆನ್ ಅವ್ರ ಸೋದ್ರು ಮಾವನ್ ಮಕ್ಕಳು 82ರಲ್ಲಿ, ನಾನು 72. ನನ್ನ ಮಗಂದು ಹಗ್ಲು ರಾತ್ರಿ 100 ದುಲ್ಲ ಲ್ಯಾಡನ್ ಬರೀ ಅದೇ ಕೆಲಸ ಮಾಡವ್ರಲ್ಲೋ. ಅವ್ರೇನ್ ಅಂಡರ್ವೇರ್ ಆಗ್ತಿದ್ರ ಇಲ್ವಾ? ಅಲ್ಲೇನ್ ಇಟ್ಟಿದ್ರ ಇಲ್ಲ ಟೆರ್ರರ್ ಮಿಷನ್. ಎಲ್ಲೂ ತಪ್ಸ್ಕೊಳಕ್ಕಾಗಲ್ಲ, ಫುಲ್ ಪೊಲೀಸ್ ಕವರ್ ಮಾಡಿದ್ದಾರೆ ಇಲ್ಲಿ. ಬಿಡ ನಾನಲ್ಲ ಬಾಸ್, ಟೆರರಿಸ್ಟ್ ಇವನು ಬಾಸ್. ನೋಡಕ್ಕೊಳ್ಳೆ ಸೂಸೈಡ್ ಬಾಂಬ್ ಬರ್ತಾರೆ ಕಾಣ್ತಿರಲ್ಲ ನೀವು. ನನ್ ಮಕ್ಕಳ ಸರ್, ಪ್ಯಾಂಟ್ ಶರ್ಟ್ ಬೇಕಾದ್ರೆ ಬಿಸ್ತೀನಿ ಸರ್, ಅಂಡರ್ವೇರ್ ಬೇಡ ಸರ್, ಹಾಕಿಲ್ಲ ಸರ್. ಅಯ್ಯೋ, ನಾ ಬೇರೆ ಕತೆ ಗೊತ್ತಾಗಿದೆ ಸರ್. ಸರ್, ಬೋಂಡಾ ಬಜ್ಜಿ ಅಂತ ಕಚ್ಕೊಂಡ್ಬಿಟ್ರೆ ಕಷ್ಟ ಬಾಸ್. ಬಿಚ್ಚಿಲ್ಲ ಅಂದ್ರೆ ಎಲ್ಲೋ ಸಿಡಿಬೇಕಾಗಿರೋ ಬಾಂಬ್ನ ತಗೊಂಬಂದು ಚಡ್ಡಿಲ್ ಹಾಕೊಳಂಗ ಆಯ್ತಲ್ಲೋ. ಅರೆ ಸಾಹೇಬ್, ಕೋಲಲ್ಲ, ಕೋಲ್ಗೆ ಖಾರ ಪುಡಿ ಹಚ್ಬಿಟ್ಟು ಮಾಡಿದ್ರು ನಮ್ ಬೈಯಿ ಬಾಯ್ ಬಿಡಕ್ಕಿಲ್ಲ. ಹಿಂದ್ಗಡೆ ಇದ್ದ. ಬೇಡ ಸರ್, ಅದು ಒಂದೇ ಸರ್, ನೋ ಎಂಟ್ರಿ ಸರ್, ಬಿಟ್ಬಿಡಿ ಸರ್, ಬೇಡ ಸರ್. ಸಾಹೇಬ್, ನಮ್ ಬೈಗೆ ಕರೆಂಟ್ ಶಾಕ್ ಕೊಟ್ರು ಬಾಯ್ ಬಿಡಕ್ಕಿಲ್ಲ. ನೋಡ್ತೀಯಾ? ಅಯ್ಯೋ, ಹಾಕ್ಬಿಟ್ರಲ್ಲಪ್ಪ. ಅಯ್ಯೋ, ನನ್ ತೊಟ್ಟು. ಆಪರೇಷನ್ ತೊಟ್ಟು, ಬಾಯ್ ಬಿಡ್ಬೇಡಿ. ಏನಾದ್ರು ತೊಟ್ಟು? ಅಯ್ಯೋ, ನಾನು ಹೇಳಿದ್ದು ನನ್ ತೊಟ್ಟು ಸರ್, ಆಪರೇಷನ್ ತೊಟ್ಟಲ್ಲ ಬಾಯ್ ಬಿಡ್ಬೇಡಿ, ಹಂಗೆ ಮೇಂಟೈನ್ ಮಾಡಿ. ಸಾಹೇಬ್, ಕಟಿಂಗ್ ಪ್ಲೇಯರ್ ತಗೊಂಡು ನಮ್ ಬೈದು ಉಗುರ್ ಕಿತ್ತ ಹಾಕಿದ್ರು ಬೈಯಿ ಬಾಯ್ ಬಿಡಲ್ಲ. ನೋಡ್ತೀಯಾ? ನೀನು? ಅಯ್ಯೋ ಸರ್, ಅಲ್ಲಿ ಕೇದ ಇಲ್ಲಿ ಕೇದ ಅಂತ ನನಗೆ ಇಲ್ಲಿ ಕೇದ ಮಾಡ್ತಾ ಇದ್ದೀರಲ್ಲ ಸರ್. ಸರ್, ಬಾಂಬ್ ಬಿಡೋದು ಮಾತ್ರ ನನ್ ಕೆಲ್ಸ. ಆಪರೇಷನ್ ತೋಟ ಬಗ್ಗೆ 100 ದುಳ್ಳ ಡೀಟೇಲ್ಸ್ ಕೊಡ್ತಾನೆ ಸರ್. ಇಟ್ಸ್ ಮೀ. ಅಯ್ಯೋ
ನರ ಕಟ್ ಮಾಡಿದ್ರು ಅವ್ನು ಹೇಳಲ್ಲ ಅಂತ ಮೆಸೇಜ್ ಬಂತು ಸರ್. ನೋಡ್ತೀಯಾ ಇಲ್ಲ. ಇವನು ಯಾರೋ ಪೊಲೀಸ್ ಮಾಡಿದ್ದು, ಯಾರು ಏರ್ಸಿದ್ರು ಏರ್ತಾನಲ್ಲೋ. ಅಮ್ಮ ಫುಲ್ ತುಂಬಿಸ್ಬಿಟ್ರಲ್ಲಪ್ಪ. ಬೇಡಣ್ಣ ಅಣ್ಣ, ಬೇಡ ಬಿಟ್ಬಿಡಣ್ಣ. ಏನೋ ಹುಡುಗಿ ಆಸೆ ಪಟ್ಟು ಕೇಳ್ಬಿಟ್ಲಣ್ಣ, 11.5% ತಗೋ ಅಂತ ಹೇಳ್ದೆ. ನೀನು ಗಂಡ್ಸು ಅಂತ ಗೊತ್ತಣ್ಣ, ಆದ್ರೆ ಬಾಯ್ ಬಿಟ್ಟು ಮಾತ್ರ ಹೇಳ್ಬೇಡಣ್ಣ. ನಾನ್ ನಿನಗೆ ತೋರಿಸ್ತೀನಿ ಸುಮ್ನೆರಣ್ಣ. ಅವಳು ಕೊಡಿದ್ರೆ ಎಷ್ಟು ನೋವಾಗುತ್ತೋ ಅದಕ್ಕಿಂತ ಡಬ್ಬಲ್ ನೋವು ಅವಳು ಪಕ್ಕ ಬಾಡಿ ತರ್ಸ್ಕೊಂಡವನಲ್ಲ, ಅವನು ಕೊಡಿದ್ರೆ ಅವಳಿಗಾಗುತ್ತೆ. ನನ್ನ ಯಾಕೆ ಕೊಟ್ಬಿಟ್ಟಿನೋ ಚೋಟು? ಅವನು ಅವಳ ಗಂಡ. ಕೈಯಲ್ಲಿ ಹೊಡಿಲ್ಲ, ಕಾಲಲ್ಲಿ ಹೊಡಿಲ್ಲ, ಇಲ್ಲ ರಾಡಲ್ಲಿ ಹೊಡಿಲ್ಲ. ಲೇ, ಚಡ್ಡಿಗೆ ಬಲಗಾಲ ಹಾಕಿದ್ರೂ ಎಡಗಾಲ ಹಾಕಿದ್ರೂ ಸೇರೋದು ಸೊಂಟ ತಾನೆ. ಇವ್ರಿಗೆ ಅಣ್ಣನಿಗೆ ಇನ್ನೊಂದು ಹೆಸರಿದೆ ಬಾಂಬೆಯಲ್ಲಿ. ಶೂ ಪಾಲಿಶ್ ಮಾಡ್ತಾರಂತ ಹೇಳೋಕೋ ಬಿಡ್ತಾರಲ್ಲಪ್ಪ ಇವರು. ಮಗು ನಾನೇ, ನೀನೇ ನಮ್ಮಪ್ಪ. ಸಾಕ್ಷಿ ಏನು? ಸುಳ್ಳು ಸುಳ್ಳು, ಯಾರು ನಂಬೇಡಿ. ಅಪ್ಪ, ಅವಳು ನಿನ್ನ ಮಗಳೇ. ಇಲ್ಲ ಇಲ್ಲ ಮಗಳೇ, ಅದು ಸುಳ್ಳು. ಹೌದಪ್ಪ, ಅವಳು ನಿನ್ ಮಗಳೇ. ಅದು ಹೆಂಗೆ? ಅಪ್ಪ ನೋಡು. ನಮ್ ತಾತಂಗಿತ್ತು, ಇವನ್ಗೂ ಇದೆ. ನಮ್ ತಾತಂದು ಕ್ಲೋಸ್ ಆಗಿತ್ತು, ಇವೊಂದು ಓಪನ್ ಆಗ್ಬಿಟ್ಟಿದೆ. ನನಗೂ ಇದೆ. ಅಯ್ಯಯ್ಯೋ, ಎಣ್ಣೆ ಜಾಸ್ತಿ ಇದೆ ಅಂತ ಊರ್ಲಿರೋ ದೀಪ ಎಲ್ಲ ಅನ್ಸ್ಬಿಟ್ಟು ಅನ್ಕಣು. ಅಯ್ಯೋ ಪಾಪ. ಏನಿದು, ಎಲ್ರಿಗೂ ಸಿಂಗಲ್ ಬಾಳೆ ಬಿಡಿಸಿದ್ರೆ ಇದಕ್ಕೆ ಗೊನ್ಗುನೇ ಬಿಡಿಸ್ಬಿಟ್ಟವನಲ್ಲ. 2 ವರ್ಷದಿಂದ ನಮ್ಮ ಯಜಮಾನ್ರಿ ಎಲ್ಲೂ ಹೋಗ್ಲಿಲ್ಲ ಕಣ್ಣು. ಕಣಕ್ಕ, ಎಲ್ರ ಹತ್ರ 20 ಮ್ಯಾಚ್ ಆಡಿದ್ರೆ ನಿಮ್ಮ ಹತ್ರ ಟೆಸ್ಟ್ ಮ್ಯಾಚ್ ಆಡ್ಬಿಟ್ಟವನೇ, ಮಳೆ ಬಂದ್ರು ಬಿಟ್ಟಿಲ್ಲ. ಕರಿಯಾಚೆ ಯಾರಲ್ಲಿ ಬಾಯಲ್ಲಿ ಮಿಸ್ಟರ್ ವೆಂಕಟೇಶ್ ಬನ್ರಿ ಬನ್ರಿ. ಅಯ್ಯೋ ವೆಂಕಟೇಶ್ ನಾನೇ ಸಾರಿ ನೀವಲ್ಲ, ವೆಂಕಟೇಶ್ವರ್. ವೆಂಕಟೇಶ್ವರ 6 ತಿಂಗಳ ಹಿಂದೆ, ಈಗ ವೆಂಕಟಮ್ಮಾಗಿ ಬದಲಾಗಿದೆ. ಸಾರಿ ಬರೋದ್ ಬಂದ್ಬಿಟ್ಟಿದ್ರ, ಬನ್ನಿ ಒಂದ್ ಆಟ ಆಡೋಣ. ಆಗಲ್ಲಮ್ಮ, ಬ್ಯಾಟಿಂಗು ಬೌಲಿಂಗು ಒಂದೇ ಸಲಿ ಮಾಡಕ್ ಆಗಲ್ಲ. ನಡಿಯೋ ಯಜಮಾನ್, ಬರದ್ ಬಂದ್ಬಿಟ್ಟಿದೀವಿ. ಜಸ್ಟ್ 10 ಮಿನಿಟ್. ಇಬ್ರಲ್ಲಿ ಯಾರಾದ್ರೂ ಒಬ್ರು ನಿಲ್ಲಿಸ್ರು. ನೀನ್ ಮಧ್ಯದಲ್ಲಿ ಬರ್ಬೇಡ. ಏನ್ ಮಾಡೋದು, ದೇವ್ರು ನನ್ನ ಮಧ್ಯದಲ್ಲಿ ಇಟ್ಬಿಟ್ಟಿದ್ರಲ್ಲ. ಅಣ್ಣ, ಈ ವೆಂಕಟೇಶ್ವರ ಅಂದ್ರೆ ನಾನೇ. ನೀವು ಗಂಡಿಸ್ತಾನೆ ಕನ್ಫರ್ಮ್ ಆಯ್ತಾನೆ. ಬೇಡ ಬೇಡ, ಎದ್ದು ಬಲ ಪ್ರದರ್ಶನ ತೋರ್ಸೋಣ ಅಂತ ಇದ್ದೆ. ಎದ್ದು ಬಲ ಪ್ರದರ್ಶನ ತೋರ್ಸೋಣ ಅಂತಿದ್ರ? ನಾವ್ ಎತ್ತಿ ಏನೇನ್ ತೋರ್ಸ್ಬಿಡ್ತೀರ ಅಂತ ಭಯ ಬುದ್ವಣ್ಣ. ಕೇಳ್ಬೇಡಣ್ಣ, 25 ವರ್ಷದಿಂದ ನೀವು ಊರ್ ಬಿಟ್ಟು ಬಂದಿದ್ರ? ಹೌದು. ಕರೆಕ್ಟ್. ನಿಮ್ ಊರ್ ರಾಮ್ಪುರ ತಾನೆ? ಅಲ್ಲ, ಶ್ರೀರಾಮ್ಪುರ. ಅಯ್ಯೋ, ನಿಮ್ಮ ಅಪ್ಪನಿಗೆ ರಾಮ್ಪುರದಲ್ಲಿ ಉಡ್ಸಕ್ ಏನಾಗಿತ್ತು? 50 ಕಿಲೋಮೀಟರ್ ಹಿಂದೆನೆ ಉಡ್ಸೋನಲ್ಲ, ಅವ್ನ ಯೋಗ್ಯತೆಗೆ ಆಯ್ತು. ಸೈಲೆಂಟ್ ಆಗಿ ವೆಂಕಟೇಶ. ಏನು ಅದಾಗದೆ ಬಿಚ್ಕೊಂಡ್ಬಿಡ್ತ? ಅದು ಒಳಗೆ. ಅಯ್ಯೋ ನನ್ ಮಗನೇ, ನೀನು ದರಿದ್ರ ಲಕ್ಷ್ಮಿ ದತ್ತು ಪುತ್ರ ಇದ್ದಂತ್ಯಾ. ಬೆಳಗಿಂದ ಒಂದಾದ್ರೂ ಗಂಡು ಏನು ಸಿಕ್ಕಿದ್ರನು ಎಲ್ಲ ಅರಬೇರಕ್ಲೆ ಸಿಗ್ತಾವ್ರೆ. ಒಳಗ ನಾನು ಹೋಗ್ತೀನಿ. ಹಂಗೆಲ್ಲ ಅನ್ಬೇಡ ಯಜಮಾನ್, ನಾನು ನಿಮ್ ಜೊತೆ ಒಳಗ್ ಬರ್ತೀನಿ ಬನ್ನಿ. ಬೇಡ ಸ್ವಾಮಿ, ದೇವ್ರು ನಮ್ಮ ಅಂಡನ್ನ ಕೆರ್ಕೊಳ್ಳಷ್ಟು ಕೈ ನಮ್ಗೆ ಉದ್ದ ಕೊಟ್ಟವನೆ. ನಾವ್ ಕೆರ್ಕೋತೀವಿ, ನೀವ್ ಹೋಗ್ತಾ ಇರಿ. ಹೋಗಿ ಸೆಟ್ ಆದ್ರೆ ಏನಾರ ಆಗೋ ಚಾನ್ಸಸ್ ಇದೆ. ಅಲ್ಲ ಅಮ್ಮ, ಯಜಮಾನ್, ಅಯ್ಯೋ ಆ ಮುಂಡೆ ಮಗ ಹೆಣ್ಮಕ್ಳು ಸಿಗದೆ ಹುಚ್ಚ ಆಗ್ಬಿಟ್ಟವ್ರು ಕಣ. ಈ ರಾಮರ ವಿಜ್ಞಾನನೆಲ್ಲ ಪೇಪರ್ ಗಟ್ಲೆ ನನ್ ಮುಂದೆ ಓದ್ಬಿಟ್ನ. ಅದೇನೋ ತಮ್ಗೆ ಭಗವಂತ ಅಂಡ್ ಕೆರ್ಕೊಳ್ಳೋಷ್ಟು ಉದ್ದ ಕೈ ಕೊಟ್ಟವನೆ ಅಂತ ಇದ್ರಿ, ಮುಚ್ಕೊಬೇಕಾಗಿತ್ತು. ಮುಚ್ಕೊಂಡಲ್ಲೋ, ಅವನ ಕ್ರೀಡೆನ ನೋಡಕ್ ಆಗದೆ 2 ಕೈಯಿಂದ ನನ್ನ ಕಣ್ಣುಗಳನ್ನ ಮುಚ್ಕೊಂಡಪ್ಪ.